ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ದೇವತಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಶ್ರೀಮತಿ ದೇವತಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರಿಂದ. ಬೆಂಗಳೂರೇನಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಏನ್ ಮಾಡ್ತಾ ಇದ್ರಿ? ಯಾವ ಹೊಸ ಅಡುಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ? ಇವತ್ತು ನಾನು ರವೆ ಇಡ್ಲಿ ಮತ್ತೆ ಬಾಂಬೆ ಸಾಗು. ರವೆ ಇಡ್ಲಿಗೆ ಬಾಂಬೆ ಸಾಗ. ಓಕೆ. ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟು ರವೆ ಇಡ್ಲಿ ಮಾಡ್ಕೊಳ್ತೀನಿ. ಹೌದಾ? ರವೆ ಇಡ್ಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ರವೆ ಇಡ್ಲಿಗೆ ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತೆ ರವೆ ಮತ್ತೆ ಸೋಡಾ ಬೇಕಾಗುತ್ತೆ. ಮತ್ತೆ ಮಿಕ್ಸ್ ಮಾಡಲಿಕ್ಕೆ ಮೊಸರು ಬೇಕು. ಓಕೆ, ಇದಿಷ್ಟೇ ಸಾಮಗ್ರಿಗಳು ಅಲ್ವಾ? ಓಕೆ. ಸೊ ಶುರು ಮಾಡೋಣ ಅಲ್ಲ? ಖಂಡಿತ. ಏನು ಬೇಕು ನಿಮಗೆ? ಫಸ್ಟು ಒಂದು ತವಾ ಕೊಡಿ. ಒಲೆ ಹಚ್ಕೋತೀರಾ? ಮತ್ತೆ ದೇವತಾ ಅವರೇ, ಬೆಂಗಳೂರೇನಾ ಊರು ನಿಮ್ಮದು? ಸ್ವಂತ ಊರು? ಸ್ವಂತ ಊರು ಮಂಗಳೂರು ನಂದು. ಹೌದಾ? ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು? ಹುಟ್ಟಿ ಬೆಳೆದಿದ್ದಿಲ್ಲೇ. ಹೌದಾ? ಅಂದರೆ ಮೂಲ ಮನೆ, ತಾಯಿ ಮನೆನಾ? ತಾಯಿ ಮನೆ, ತಂದೆ ಮನೆ ಎರಡು ಮಂಗಳೂರು. ಹೌದಾ? ಅಂದರೆ ಇಲ್ಲೇ ಹುಟ್ಟಿ ಬೆಳೆದಿರೋದು, ಬೆಂಗಳೂರೇ ಮನೆ ಆಗ್ಬಿಟ್ಟಿದೆ. ಓಕೆ. ಏನು ಬೇಕು ಇವಾಗ ಅದಕ್ಕೆ? ಎಣ್ಣೆ ಕೊಡಿ, ಸ್ವಲ್ಪ ಕಾವು ಬರಲಿ. ನನಗೆ ನಿಮ್ಮ ಹೆಸರು ತುಂಬ ಖುಷಿ ಆಯಿತು. ಇದುವರೆಗೆ ದೇವತಾ ಅಂತ ಒಂದು ಹೆಸರಿರೋರು ಯಾವತ್ತೂ ನಾನು ಮಾತೇ ಆಡಿಸಿಲ್ಲ. ಒಂಥರ ಏನದು ಸ್ಪೆಷಲ್ ಆಗಿದೆ ಹೆಸರು. ಅದೇನದು ದೇವತಾ ಅಂತ ಇಟ್ಟರು ಮನೆಯಲ್ಲಿ? ಗೊತ್ತಿಲ್ಲ, ಮೋಸ್ಟ್ಲಿ ನನ್ನ ಅಜ್ಜಿ ಇಟ್ಟಿದ್ದು ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು. ನನಗೆ ಇದು ರೇರ್ ನೇಮ್ ಆ್ಯಕ್ಚುಲಿ, ಇಲ್ಲೂ ಕೇಳಿ. ಹೌದು, ಕರೆಕ್ಟ್. ಎಣ್ಣೆ ಎಷ್ಟು ತಗೊಂತೀರಾ? ಎಣ್ಣೆ ಒಂದು 2 ಸ್ಪೂನ್ ಅಷ್ಟೇ, ಹೆಚ್ಚಿಗೆ ಬೇಡ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ? ಹಸ್ಬೆಂಡು ಮತ್ತೆ ಮಗಳು. ಎಷ್ಟು ದೊಡ್ಡವಳು ಮಗಳು? ಮಗಳೀಗ 7th ಸೆಮ್ ಇಂಜಿನಿಯರಿಂಗ್ ಓದ್ತಿದ್ದಾಳೆ. ಸಾಸಿವೆನಾ? ಸಾಸಿವೆ ಕೊಡಿ. ಸೊ ಮಂಗಳೂರಿಗೆಲ್ಲ ಹೋಗ್ತಾ ಇರ್ತೀರಾ? ಖಂಡಿತ. ಮನೇಲಿ ಅಡುಗೆ ಎಲ್ಲ ಯಾವ ಥರ, ಯಾವ ಸ್ಟೈಲು? ಮಂಗಳೂರು ಸ್ಟೈಲಾ, ಬೆಂಗಳೂರು ಸ್ಟೈಲಾ, ಯಾವ ಥರ? ಎಲ್ಲ ಮಂಗಳೂರು ಸ್ಟೈಲೇ. ಹೌದಾ? ಇನ್ನೇನು ಹಾಕ್ತೀರಾ? ಉದ್ದಿನ ಬೇಳೆನಾ? ಕಡಲೆಬೇಳೆ. ಫಸ್ಟ್ ಕಡಲೆಬೇಳೆನಾ? ಫಸ್ಟ್ ಅದು ಹುರಿದ್ಮೇಲೆ ಉದ್ದಿನ ಬೇಳೆ. ಕಡಲೆಬೇಳೆ ಹಾಕೊಂಡ್ರಿ, ಮತ್ತೆ ಉದ್ದಿನ ಬೇಳೆ. ಒಗ್ಗರಣೆಗೆ ಎಷ್ಟು ಬೇಕೋ ಒಂದೊಂದು ಸ್ಪೂನ್ ಹಾಕೋದಲ್ವಾ? ಹೌದು. ಒಂದು ಮತ್ತೆ ಇದು ಕೊಡಿ, ಉಡನ್. ಸ್ವಲ್ಪ ಹುರಿದಾದ್ಮೇಲೆ ಹಸಿಮೆಣಸು ಹಾಕೋದಲ್ಲ? ಸ್ವಲ್ಪ ಕೆಂಪು ಬಣ್ಣ ಬರಲಿ. ಮತ್ತೆ ಮಂಗಳೂರು ಸ್ಟೈಲ್ ಅಂತ ಹೇಳಿದ್ರಲ್ಲ, ಏನು ಮಾಡ್ತೀರಾ? ಯಾವ ಥರ ಮಂಗಳೂರು ಸ್ಟೈಲ್ ಅಂದರೆ ಏನೆಲ್ಲ ಅಡುಗೆಗಳು ಮನೇಲಿ ಮಾಡ್ತೀರಮ್ಮ? ನಮ್ಮಲ್ಲಿ ಸ್ವಲ್ಪ ಸ್ಪೆಷಲ್ ವೆರೈಟೀಸ್ ಇದೆ ಮಂಗಳೂರು ಕಡೆ ಎಂದಾಗ. ಏನಿರುತ್ತೆ? ಬನ್ಸ್, ಮಂಗಳೂರು ಬನ್ಸು, ಮಂಗಳೂರು ಬೋಂಡ, ಮತ್ತು ಹಲಸಿನ ಹಣ್ಣಿನ ಇದು ಮುಳ್ಕ. ಅಲ್ಲೆಲ್ಲ ಸೌತ್ ಕೇಂದ್ರದಲ್ಲಿ ಇದೆಲ್ಲ ಫೇಮಸ್ ಅಲ್ವಾ? ಹೌದು. ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಮಾಡ್ತಾ ಇರ್ತೀನಿ. ಕಡುಬು ಅದೆಲ್ಲ ಮಾಡ್ತೀರಾ? ಖಂಡಿತ. ಇನ್ನೇನು ಬೇಕು? ರವೆ. ಈಗ ರವೆ ಹಾಕ್ಕೊಳ್ತೀನಿ. ರವೆ ಕೊಡಿ. ತಗೊಂಬಿಡಿ ಅಮ್ಮ. ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇದು ರವೆ ಹುರಿದಿದ್ದೀರಾ? ಹುರಿದಿದ್ದೀನಿ. ಮೊದಲೇ ರವೆ ಹುರ್ಕೊಂಡು ಬಂದಿದ್ದೀನಿ. ಇಲ್ಲದಿದ್ರೆ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ರವೆ ಹುರಿಬೇಕಲ್ವಾ? ಹುರಿಬೋದು, ಹಾಗೂ ಮಾಡ್ಬೋದು. ಈಗ ರವೆ ನೀವು ಮೊದಲೇ ಫ್ರೈ ಮಾಡಿಟ್ಟಿದ್ರು ಸ್ವಲ್ಪ ಬೇಗ ಆಗುತ್ತೆ, ಅಥವಾ ಇಲ್ಲೇ ಈ ಒಗ್ಗರಣೆನಲ್ಲೇ ಹೀಗೆ ರವೆ ಫ್ರೈ ಮಾಡ್ಕೊಳ್ಬೋದು. 2 ಥರನೂ ಆಪ್ಷನ್ ಇದೆ. ಸೊ ಬೇಗ ಆಗುತ್ತೆ ಅಂದರೆ ರವೆ ಹುರಿದಿಟ್ರೆ ಹುಳು ಬೀಳಲ್ಲ. ಮನೆಯಲ್ಲಿ ನೀವು ರವೆ ಅಂಗಡಿಯಿಂದ ತಂದ ತಕ್ಷಣ ಸ್ವಲ್ಪ ಫ್ರೈ ಮಾಡಿ ಬೆಚ್ಚಗೆ ಮಾಡಿ ಅಥವಾ ಫ್ರೈ ಮಾಡಿಟ್ರೆ ಹುಳುನೇ ಬೀಳಲ್ಲ. ಸೊ ಹಾಗಾಗಿ ರವೆ ಹಾಗೆ ತಂದಿಡೋದು ತುಂಬ ಫ್ರೈ ಮಾಡಿಟ್ರೆ ಒಳ್ಳೆಯದು. ಈಸಿನೂ ಆಗುತ್ತೆ, ಬೇಗ ದಿಢೀರ್ ಅಂತಾನೂ ಮಾಡ್ಬೋದು. ಖಂಡಿತ. ಮತ್ತೆ ಹಾಳಾಗೋದು ಇಲ್ಲ ಬೇಗ ಅಲ್ವಾ? ಸೋಡಾ ಹಾಕ್ಕೊಳ್ತೀನಿ. ಸೊ ರವೆ ಇಡ್ಲಿ ಮಾಡ್ತಾ ಇರ್ತೀರಾ ಮನೇಲಿ? ಖಂಡಿತ ಮಾಡ್ತದೆ. ಜಾಸ್ತಿ ರವೆ ಇಡ್ಲಿನೂ ಅಪರೂಪ ಏನಿಲ್ಲ, ವೀಕ್ಲಿ ಒನ್ಸ್ ಅಟ್ಲೀಸ್ಟ್. ನಾನು ವರ್ಕಿಂಗ್ ಆದ್ದರಿಂದ ವೀಕ್ಲಿ ಒನ್ಸು ಮಾಡ್ತಾ ಇರ್ತೀನಿ ನಾನು. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ನೀವು? ನಾನು ಕೋಟಕ್ ಮಹೀಂದ್ರ ಅಲ್ಲಿ ವರ್ಕ್ ಮಾಡ್ತೀನಿ. ಸೀನಿಯರ್ ಮ್ಯಾನೇಜರ್ ಆಗಿದ್ದೀರಾ? ಎಷ್ಟು ವರ್ಷ ಆಯಿತು ಅಂದರೆ ಈ ವರ್ಕಿಂಗಲ್ಲಿ? ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಮುಂಚಿಂದನೂ? 15 years, 15-20 ಆಲ್ಮೋಸ್ಟ್ 20 years ಆಯಿತು ವರ್ಕ್ ಮಾಡೋಕ್ಕೆ ಶುರು ಮಾಡಿ ನಾನು.
ಸೊ ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಅಡುಗೆ ಮಾಡೋದು, ಹೊಸ ಹೊಸ ಟ್ರೈ ಮಾಡೋದು ಆ ಥರ ಎಲ್ಲ? ಖಂಡಿತ ಎಲ್ಲ ಸುಮಾರು ವೆರೈಟೀಸು ನೋಡ್ಕೊಂಡಾದರೂ ಮಾಡ್ತಾ ಇರ್ತೀನಿ ರೆಗ್ಯುಲರ್. ಅಂದರೆ ನನಗೆ ಕುಕಿಂಗ್ ತುಂಬ ಇಂಟ್ರೆಸ್ಟಾ? ಹಾಂ ಹಾಂ, ತುಂಬ ಇಂಟ್ರೆಸ್ಟ್ ಇದೆ. ಹಾಕಿದ್ದೀರಾ? ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು, ಚಾಯ್ಸು. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಯೂಶಲಿ ನೀವು ಹೋಟೆಲ್ಸಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರ್ತಾರೆ, ಕರೆಕ್ಟ್ ಅಲ್ವಾ? ಹೌದು. ಅವಾಗ ಕೊತ್ತಂಬರಿ ಸೊಪ್ಪು ಮತ್ತೆ ಇನ್ನೊಂದು ಒಳ್ಳೆ ಕೊತ್ತಂಬರಿ ಸೊಪ್ಪು ಸಿಗಬೇಕು. ನಾಟಿ ಸಿಕ್ಕಿದ್ರೆ ಘಮ ಘಮ ಚೆನ್ನಾಗಿ ಬರುತ್ತೆ. ಹೌದೌದು, ನಾಟಿ ಸೊಪ್ಪು ನಿಮಗೆ ತುಂಬ ಟೇಸ್ಟು ಕೊಡುತ್ತೆ. ಹಾಗಾಗಿ ನಾವು ಯೂಶಲಿ ನಾಟಿ ಸೊಪ್ಪೆ ಸ್ವಲ್ಪ ಹುಡುಕಿ ತರೋದು. ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಬೋದು, ತೊಂದರೆ ಇಲ್ಲ, ಹಾಕ್ಬೋದು. ಮತ್ತು ಸಾಲ್ಟ್ ಹಾಕ್ಕೊಳ್ತೀನಿ. ಲಾಸ್ಟಿಗೆ ಉಪ್ಪು ಹಾಕ್ಬಿಡೋದು. ಬೇರೆ ಇಡ್ಲಿಗಳಂದ್ರೆ ಏನೇನೋ ಬೇರೆ ಬೇರೆ ಇಡ್ಲಿ ಎಲ್ಲ ಟ್ರೈ ಮಾಡಿದ್ದೀರಾ ಮನೆಯಲ್ಲಿ? ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಲ್ಲ, ಬೇರೆ ಇನ್ಯಾವ ಟೈಪು? ಸುಮಾರು ಇಡ್ಲಿಗಳಲ್ಲೇ ಬರುತ್ತೆ. ಇವಾಗ ಏನಂದ್ರೆ ಏನೋ ಒಂದು ಚಾಕ್ಲೇಟ್ ಇಡ್ಲಿ ಸಹ ಬಂದಿದೆ ಅಂತ ಎಲ್ಲ. ಅದು ರೆಡಿಮೇಡ್ ಚಾಕ್ಲೇಟ್. ಕೆಲವರು ಏನೋ ಚಾಕ್ಲೇಟ್ ಫ್ಲೇವರ್ ಹಾಕ್ಬಿಟ್ಟು ಮಾಡ್ತಾರೆ, ಏನೇನೋ ಇರುತ್ತೆ. ಆ ಥರ ಏನೋ ಮಾಡಿದ್ದೀರಾ? ಇಲ್ಲಪ್ಪ, ಆ ಥರ ಎಲ್ಲ ಏನೂ ಟ್ರೈ ಮಾಡಿಲ್ಲ. ಸಂಪ್ರದಾಯ ಅಡಿಗೆನೇ ಜಾಸ್ತಿ ನಾನು ಮಾಡೋದು. ಸೊ ಈ ಅಕ್ಕಿ ಇಡ್ಲಿ ಮಾಮೂಲು ರೆಗ್ಯುಲರ್ ಅಕ್ಕಿ ಇಡ್ಲಿ ಮನೇಲಿ ಮಾಡೇ ಮಾಡ್ತೀವಿ. ರವೆ ಇಡ್ಲಿ 2 ವೆರೈಟಿ ಮಾಡ್ತೀನಿ. ಬಟ್ ನಮ್ಮಲ್ಲಿ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ. ಈ ಹಲಸಿನ ಎಲೆನಲ್ಲಿ ಕೊಟ್ಟೆ ಮಾಡಿ ಮಾಡ್ತಾರೆ, ಅದು ಟೇಸ್ಟ್ ಇರುತ್ತೆ. ಮತ್ತು ನಾವು ಅರಿಶಿನ ಎಲೆನಲ್ಲಿ ತೆಂಗಿನಕಾಯಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟು ತಟ್ಟಿಬಿಟ್ಟು ಅದು ಸಾಮಾನ್ಯ ಮಾಡ್ತೀವಿ. ಅದು ಹುರಿದಿದ್ದೀರಾ? ಆದರೆ ಇನ್ನೊಂದು ಸ್ವಲ್ಪ ಹುರಿಬೇಕಲ್ವಾ? ಒಂದು ಸ್ವಲ್ಪ ಮಿಕ್ಸ್ ಆಗಬೇಕು. ಇಲ್ಲ, ಇದು ಫಸ್ಟೇ ಹುರಿದಿದ್ದೆ, ಸೊ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟು ನಾನು ಬೌಲ್ಗೆ ಮೊಸರು ಹಾಕಿ ಮಿಕ್ಸ್ ಮಾಡ್ತೀನಿ. ಓಕೆ, ಒಂದು ಬೌಲ್ ಕೊಡಿ. ಈಗ ನೀವು ಇದಕ್ಕೆ ಮೊಸರು ಹಾಕೊಂಡ್ಬಿಟ್ಟಿದ್ದೀರಾ. ನಿಮಗೆ ಇನ್ನೊಂದು ಬೌಲ್ ಬೇಕಾ? ಮೊಸರನ್ನ ಆಮೇಲೆ ಮಿಕ್ಸ್ ಮಾಡ್ತೀರಾ ಅಲ್ವಾ? ಸೊ ಬಿಸಿ ಇದ್ದಾಗಲೇ ಹಾಕ್ಬೋದಾ ಅಥವಾ ತಣ್ಣಗಾಗಬೇಕಾ? ಸ್ವಲ್ಪ ಆರ್ಲಿ. ಯಾಕಂದ್ರೆ ನೀವು ತುಂಬಾ ಹುರ್ಕೊಂಡಿಲ್ಲ, ಆಲ್ರೆಡಿ ತಣ್ಣಗೆ ಆಗ್ಬಿಟ್ಟಿದೆ. ಅಂದ್ರೆ ಹುರಿದಿರುವ ರವೆ, ಹಾಗಾಗಿ ತುಂಬಾ ಏನು ಮತ್ತೆ ತಣ್ಣಗೆ ಮಾಡೋದು ಬೇಡ. ಇದಿವಾಗ ಮೊಸರು, ಗಟ್ಟಿ ಮೊಸರು ತಗೊಂಡಿದ್ದೀರಾ ಅಲ್ವಾ? ಈಗ ಮೊಸರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಅಲ್ವಾ? ಹೌದು. ಈಗ ದೇವತಾ ಅವರೇ, ಹಿಟ್ಟು ರೆಡಿ ಆಗ್ಬಿಟ್ಟಿದೆ ಅಲ್ವಾ? ರೆಡಿ ಆಗಿದೆ. ಈಗ ಆ್ಯಕ್ಚುಲಿ ಹಿಟ್ಟು ಇಡ್ಲಿ ತವಾಗ ಹಾಕಬೇಕು, ಇಡ್ಲಿ ಸ್ಟ್ಯಾಂಡಿಗೆ. ಅಲ್ಲಿವರೆಗೂ ನೀವು ಒಂದು 10 ನಿಮಿಷ ಇಲ್ಲಿ ಬೇಡೋಣ, ಹೀಗೆ ಸ್ವಲ್ಪ ನೆನಿಲಿ. ಅಲ್ಲಿವರೆಗೂ ನಾನು ಸಾಗುಗೆ ರೆಡಿ ಮಾಡ್ಕೊಳ್ತೀನಿ. ಓಕೆ, ಅಂದ್ರೆ ಅದನ್ನ ನೆನೆಯಕ್ಕೆ ಬಿಟ್ರೆ ಚೆನ್ನಾಗಾಗುತ್ತಾ? ಮಾಡೋದಕ್ಕಿಂತ ಮಾಡ್ಬೋದು, 2 ಥರನೂ ಆಪ್ಷನು. ನಿಮಗೆ ಇಟ್ಟರೂ ಪರವಾಗಿಲ್ಲ, ಹಾಗೆ ತವ ಮೇಲೆ ಹಾಗೆ. ಅಲ್ಲ, ನಮಗೆ ಚೆನ್ನಾಗಾಗಬೇಕು, ಸೊ 10 ನಿಮಿಷ ಇಡೋಣ. ಖಂಡಿತ ಚೆನ್ನಾಗಿ ಮಾಡ್ಕೊಡ್ಬೇಕು ಅಲ್ವಾ? ಓಕೆ, ಸೊ ಇದನ್ನ ಇಲ್ಲಿ ಇಡೋಣ. ಅಂದ್ರೆ ನೀವು ಹೇಳಿದಾಗೆ ಅದು ಚೆನ್ನಾಗಿ ಬೆರಿಬೇಕು ಅಲ್ವಾ? ಖಂಡಿತ. ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಅದು ಸ್ವಲ್ಪ ರವೆ ಮೊಸರನ್ನ ಹೀರ್ಕೊಂಡಾಗ ಸ್ವಲ್ಪ ಇದು ಉದ್ರಂಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು 10 ನಿಮಿಷ ಇಟ್ಟರೆ ಚೆನ್ನಾಗಿ ಬರುತ್ತೆ. ನೀವು ಅದಕ್ಕೆ ಕರೆಕ್ಟ್ ಹೇಳ್ಬಿಡಿ ಅಲ್ವಾ? ಎಲ್ಲ ಮಾಡ್ಕೊಳ್ಳೋರು ಚೆನ್ನಾಗೇ ಮಾಡ್ಕೊಂಡು ತಿನ್ಬೇಕು. ಸರಿ, ಹಾಗಾದ್ರೆ ಇನ್ನೊಂದು ಬಾಂಬೆ ಸಾಗು ಅಲ್ವಾ? ಬಾಂಬೆ ಸಾಗು ಮಾಡ್ತಾ ಇದ್ದೀನಿ. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕರಿಬೇವು, ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಮತ್ತು ಕಡಲೆ ಹಿಟ್ಟು, ಹಾಲು ನಾನು ಬೇಯಿಸಿ ಮ್ಯಾಶ್ ಮಾಡಿ ತೊಗೊಂಬಂದಿದ್ದೀನಿ. ಓಕೆ, ಇಷ್ಟೇ ಅಲ್ವಾ? ಓಕೆ. ಸೊ ಇದು ಬಾಂಬೆ ಸಾಗು ಹೆಸರಿಗೆ ಬಂತು ಅಂತ ಗೊತ್ತಾ? ಯೂಶಲಿ ಅದು ಮೊದಲು ಬಾಂಬೆಯಿಂದನೇ ಬಂದಿರೋದು. ಹೌದಾ? ಕೆಲವೊಂದು ಕಡೆ ರವೆ ಇಡ್ಲಿಗೆ ಇದೇ ಕಾಂಬಿನೇಷನ್, ಬಾಂಬೆ ಸಾಗುನೇ ಕಾಂಬಿನೇಷನ್. ಹೋಟ್ಲಲ್ಲೆಲ್ಲ ಹೋದ್ರೆ ಕೊಡ್ತಾರೆ. ಹೌದು. ಸುಮಾರು ಜನಕ್ಕೆ ಆಕ್ಚುಲಿ ಅದು ಮಾಡೋದು ಗೊತ್ತಿರಲ್ಲ. ಹೋಟ್ಲವ್ರಿಗೆ ಅಂದ್ರೆ ಸ್ವಲ್ಪ ಐಡಿಯಾ ಇರುತ್ತೆ, ಅದು ಆಕ್ಚುಲಿ ಹೇಗೆ ಮಾಡ್ತಾರೆ ಅಂತ ಎಷ್ಟೋ ಜನಕ್ಕೆ ಈಗಲೂ ಗೊತ್ತಿಲ್ಲ. ಅದು ಇವತ್ತು ತೋರಿಸೇ ಬಿಡಿ ಹೇಗೆ ಮಾಡೋದು ಅಂತ. ಖಂಡಿತ. ಓಕೆ, ಶುರು ಮಾಡೋಣಲ್ಲ. ಏನು ಬೇಕು? ನನಗೆ ಬಾಣಲಿ ಕೊಡಿ. ಕಾವು ಬರಲಿ, ಸ್ವಲ್ಪ ಎಣ್ಣೆ ಕೊಡಿ. ಮತ್ತೆ ಈಗ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನ ಬಿಟ್ಟು ಬೇರೆ ಏನು ಆಕ್ಟಿವಿಟೀಸ್ ಅಲ್ಲಿ ಇದ್ದೀರಾ? ಹಾಬೀಸ್ ಏನಾದರೂ ಇದೆಯಾ ನಿಮಗೆ? ನಾನು ಸ್ಪೋರ್ಟ್ಸಲ್ಲಿ ಇದ್ದೀನಿ. ಹೌದಾ? ಸ್ಪೋರ್ಟ್ಸ್ ಒಂದು ಹಾಬಿನೇ. ಯೂಶಲಿ ಯಾವಾಗಲೂ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀನಿ. ರನ್ನಿಂಗ್ ರೇಸಲ್ಲಿ. ರನ್ನಿಂಗ್ ರೇಸ್ ಅಲ್ಲ? ಓ, ವೆರಿ ನೈಸ್. ನೀವು ಈಗ ಸಹ ಓಡ್ಕೊಂಡು ಎಲ್ಲ ಪ್ರೈಸ್ ಎಲ್ಲ ಬಂದಿದೆಯಾ? ಓ, ತುಂಬ. ಎವ್ರಿ ಇಯರ್ ನಾನು ಪ್ರೈಸ್ ತಗೊಳ್ತಾನೆ ಇರ್ತೀನಿ ಸ್ಪೋರ್ಟ್ಸಲ್ಲಿ. ಓಕೆ,
ಓಕೆ, ಬಿಸಿಯಾಗಿದ್ರೆ ಹಾಕ್ಬಿಡಿ. ಅಂದರೆ ಎಲ್ಲಿ, ಯಾವ ಕಾಂಪಿಟೇಷನ್, ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಯೂಶಲಿ ನಮ್ಮ ಅಸೋಸಿಯೇಷನ್ ಇದೆ, ಬಿಲವ್ ಅಸೋಸಿಯೇಷನು, ಅಲ್ಲಿ ಕಾಂಟೆಸ್ಟ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ಲಯನ್ಸ್ ಕ್ಲಬ್ಬಲ್ಲಿ ಲಾಸ್ಟ್ ಇಯರ್ ಪ್ರೆಸಿಡೆಂಟ್ ಆಗಿದೆ. ಲಯನ್ಸ್ ಕ್ಲಬ್ಬಲ್ಲೂ ಸಹ ನಾವು ಯೂಶಲಿ ಸುಮಾರು ಪ್ರೋಗ್ರಾಮ್ಸ್ ಮಾಡ್ತೀವಿ. ಅದರಲ್ಲಿ ಸ್ಪೋರ್ಟ್ಸ್ ಡೇ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತೀನಿ ರೆಗ್ಯುಲರಾಗಿ. ಅದು ವೆರಿ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಆಕ್ಟಿವ್ ಆಗಿರಬೇಕು. ಸ್ಪೋರ್ಟ್ಸಲ್ಲೆಲ್ಲ ಇದ್ರೆ ಅದೊಂಥರ ಎಕ್ಸಸೈಸು, ಚಟುವಟಿಕೆಯಿಂದ ಇರ್ಬೋದು ಅಂತ ಅಲ್ವಾ? ಹೌದು. ಏನೋ ಚೆನ್ನಾಗಿರೋದು ಮಾಡ್ಕೊಂಡು ತಿನ್ನೋದು, ಎಕ್ಸಸೈಸ್ ಇಲ್ಲದಿದ್ರೆ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಆ ಥರ ನೀವೊಂದು ಆಕ್ಟಿವ್ ಆಗಿದ್ದೀರಾ. ಹೌದು, ಆ್ಯಕ್ಚುಲಿ ನಮಗೆ ಐದರ್ ವಾಕಿಂಗ್ ಮಾಡಬೇಕು ಮಾರ್ನಿಂಗ್ ಎದ್ದು. ಅದು ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ಪೋರ್ಟ್ಸಲ್ಲಿ ಅಲ್ಲಿ ಇಲ್ಲಿ ಇದ್ದರೆ ಬಾಡಿಗೆ ಎಕ್ಸಸೈಸ್ ಆದರೂ ರೆಗ್ಯುಲರ್ ಆಗುತ್ತೆ. ಸಾಸಿವೆ ಕೊಡಿ. ಮಗಳಿಗೆ ಏನು ಮಾಡ್ಕೊಡ್ತೀರಾ? ಏನು ಇಷ್ಟ ಮಗಳಿಗೆ? ಕಾಲೇಜಿಗೆ ಹೋಗ್ತಾಳೆ ಅಂತ ಹೇಳಿದ್ರಲ್ಲ? ಹೌದು, ಅವಳು 7th ಸೆಮಿಸ್ಟರ್ ಇಂಜಿನಿಯರಿಂಗ್ ಓದ್ತಿದ್ದಾಳೆ. ಹಾಕ್ಬಿಡಿ. ಏನಿಷ್ಟ ಅವಳಿಗೆ ನೀವು ಮಾಡೋ ಅಡುಗೆ? ಅವಳು ಮಂಗಳೂರು ಸ್ಟೈಲ್ ಅಡುಗೆ ತುಂಬ ಇಷ್ಟಪಡ್ತಾಳೆ. ಏನು ಹಾಕ್ತೀರಾ ಇವಾಗ ಇದಕ್ಕೆ? ಆಯ್ತಲ್ಲ, ಅದು ಕಡಲೆಬೇಳೆ ಉದ್ದಿನಬೇಳೆ. ಕಡಲೆಬೇಳೆ ಕೊಡಿ. ಆಪ್ಷನಲ್ಲು ಕಡಲೆಬೇಳೆ ಉದ್ದಿನಬೇಳೆ. ನೀವು ಹಾಕಿದ್ರೂ ಪರವಾಗಿಲ್ಲ, ಹಾಕಲಿಲ್ಲ ಅಂದರೂ ತೊಂದರೆ ಇಲ್ಲ. ಅದೇ ಯೂಶಲಿ ಒಗ್ಗರಣೆಗೆ ಎಷ್ಟೊತ್ತಾಗುತ್ತೆ? ಆಗೋದೊಂದು 2 ನಿಮಿಷ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಲೇಬೇಕು, ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಅದು ಆ ಫ್ಲೇವರು. ಹೌದು. ಕೊಟ್ಟೆ ಕಡುಬು ಅದು ಇದೆಲ್ಲ ಇಷ್ಟನಾ ಮಗಳಿಗೆ? ಮಂಗಳೂರು ಸ್ಟೈಲ್ ಎಲ್ಲ ಅವಳು ಇಷ್ಟಪಡ್ತಾಳೆ ಯೂಶಲಿ. ಮತ್ತೆ ಈ ನಾರ್ತ್ ಕರ್ನಾಟಕದೆಲ್ಲ ಟ್ರೈ ಮಾಡಿಲ್ವಾ ನೀವು? ರೊಟ್ಟಿ ಅದು ಇದೆಲ್ಲ ಮಾಡಲ್ವಾ? ಇಲ್ಲ, ಬರೀ ದಕ್ಷಿಣ ಕನ್ನಡದ ಮಾತ್ರ. ದಕ್ಷಿಣ ಕನ್ನಡದ್ದು ಮತ್ತು ಮಾಮೂಲು ಮೈಸೂರು ಸ್ಟೈಲ್ ಮಾಡ್ತೀನಿ. ಮೈಸೂರು ಸ್ಟೈಲ್ ಎಲ್ಲ ಅಡುಗೆನೂ ಆಲ್ಮೋಸ್ಟ್. ಹೀಗೆ ಮನೆಯವರು ಮೈಸೂರವರ? ಹೌದು, ಮನೆಯವರು ಅವರು ಫ್ರಮ್ ಮೈಸೂರು. ಹಾಗಾಗಿ ಮೈಸೂರು ಕಡೆ ಮಾಡೋ ಅಡುಗೆ ಎಲ್ಲ ಯೂಶಲಿ ಮಾಡ್ತೀನಿ. ಈರುಳ್ಳಿ ಕೊಡಿ, ಕರಿಬೇವು. ಇದು ಬಾಂಬೆ ಸಾಗು ಹೇಗೆ, ಎಲ್ಲಿ ಕಲ್ತ್ರಿ? ಎಲ್ಲಿ ಅಂದ್ರೆ? ನಮ್ಮದು ಹೋಟೆಲ್ ಇತ್ತು. ಹೌದಾ? ನಮ್ಮ ಹೋಟ್ಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೌದು, ಏಕೆಂದರೆ ನಮ್ಮ ತಂದೆ ಹೋಟೆಲ್ ರನ್ ಮಾಡ್ತಾಯಿದ್ರು. ಸೊ ಅವಾಗ ಹೋಟೆಲ್ಸಲ್ಲಿ ಮಾಡ್ತಾರಲ್ಲ, ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದ ಹೋಟೆಲಲ್ಲಿ ಎಲ್ಲ ಮಾಡೋ ಅಡುಗೆ ಎಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಳ್ತಾ ಇದ್ದೆ. ಹಾಗಾಗಿ ನನಗೆ ಸ್ವಲ್ಪ ಅಡುಗೆ ತುಂಬ ಇಷ್ಟನೂ ಕೂಡ, ಮತ್ತು ವೆರೈಟೀಸು ಟ್ರೈ ಮಾಡ್ತೀನಿ. ಹಾಗೆ ಇದು ಈ ಸಾಗು ಎಲ್ಲ ಅಲ್ಲೇ ನಾನು ಕಲ್ತಿದ್ದು, ಹೋಟೆಲಲ್ಲೇ. ಇಲ್ಲ, ಈ ಮಂಗಳೂರು ಸೌತ್ ಕೇಂದ್ರ ಅಂದ್ರೆ ಯೂಶಲಿ ಹೋಟ್ಲವರೇ ಅಂತಾನೆ ಅಲ್ವಾ? ನನಗೆ ಟೊಮೆಟೊ ಕೊಡಿ. ಬೇರೆ ಸಾಗುಗಳೆಲ್ಲ ಮಾಡ್ತಾರಲ್ಲ, ವೆಜಿಟೇಬಲ್ಸ್ ಎಲ್ಲ ಹಾಕಿ, ಅದೆಲ್ಲ ಮಾಡ್ತೀರಾ? ಅದು ಮಾಡ್ತೀನಿ. ಅದೆಲ್ಲ ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗತ್ತೆ. ಇದೇನು ರುಬ್ಬೋಷ್ಟೇನೂ ಇರಲ್ಲ, ಡೈರೆಕ್ಟಾಗಿ ಬೇಗ ರೆಡಿ ಆಗುತ್ತೆ. ಅಂದರೆ ನೀವು ತುಂಬ ಟೈಮ್ ಏನು ವೆಯ್ಟ್ ಮಾಡೋ ಅಷ್ಟಿಲ್ಲ. ಯಾಕಂದ್ರೆ ಇಲ್ಲಿ ನೋಡುವಾಗ ಏನೂ ಇಲ್ಲ ನೋಡಿ, ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ, ಒಗ್ಗರಣೆದು ಸಾಮಾನು ಅಷ್ಟೇ. ತುಂಬ ಸಿಂಪಲ್ ಆಗಿ ಸಾಮಗ್ರಿಗಳು ಕಾಣ್ತಾ ಇದೆ. ಹೌದು, ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಖಾರಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಆಮೇಲೆ ನೀವು ಮೇಲೆ ಒಂಚೂರು ಅಚ್ಕಾರದ ಪುಡಿನೂ ಆಮೇಲೆ ಹಾಕೋಬಹುದು, ಬೇಕಾದರೆ. ಸ್ವಲ್ಪ ಖಾರ ಬೇಕಾದರೆ ಹಾಕೋಬೋದಲ್ಲ. ಇದೊಂದು 2 ಮಿನಿಟ್ಸ್ ಮುಚ್ಚಿಟ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಟೊಮೆಟೊ ಎಲ್ಲ ಬೇಯಬೇಕು ಅಂತ ಎಲ್ಲ ಹೇಳಿದ್ರಿ, ಆಯ್ತಾ? ಎಲ್ಲ ಆಗಿದೆ. ಈಗ ನಾನು ಕಡಲೆ ಹಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಅದು ಹಾಗೆ ಹಾಕಿದ್ರೆ ಗಂಟು ಕಟ್ಟುತ್ತಲ್ಲ, ಹಾಗಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಕಡಲೆ ಹಿಟ್ಟು 1 ಬೌಲ್ ಕೊಡಿ, ನೀರು ಮತ್ತು ನೀರು. ಇದಕ್ಕಿವಾಗ ಬಾಂಬೆ ಸಾಗುಗೆ ಕಡಲೆ ಹಿಟ್ಟು ಮೇನ್ ಆಯ್ತು ಇವಾಗ? ಹೌದು. ಈಗ ಎಷ್ಟು ಹಾಕಬೇಕಾಗುತ್ತೆ ಕಡಲೆ ಹಿಟ್ಟು? ಒಂದು 2 ರಿಂದ 3 ಸ್ಪೂನ್ ಸಾಕು. ಅದು ನೀರು ಮಿಕ್ಸ್ ಮಾಡಿ ಹಾಕ್ತೀವಲ್ಲ, ಗಟ್ಟಿ ಆಗಿಬಿಡುತ್ತೆ ಕುದಿಸೋವಾಗ. ಹಾಗಾಗಿ ಒಂದು 2 ರಿಂದ 3 ಸ್ಪೂನ್ ಸಾಕಾಗುತ್ತೆ. ಅದು ಸ್ವಲ್ಪ ತೆಳ್ಳಗೆ ಕಲಸಿ ನಾನು ಹಾಕ್ತೀನಿ. ಈಗ ನೀರು ಕೊಡಿ ಸ್ವಲ್ಪ. ಸೊ ಇದ್ರದ್ದೊಂದು ವಿಶೇಷತೆ ಅಂದರೆ ಕಡಲೆ ಹಿಟ್ಟು ಹಾಕೋದಲ್ವಾ? ಬಾಂಬೆ ಸಾಗುದು ಯಾವ ಸಾಗುಗೂ ಈ ಥರ ಕಡಲೆ ಹಿಟ್ಟು ಹಾಕಲ್ಲ, ಯೂಶಲಿ ಹಾಕಲ್ಲ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಗಂಟಿಲ್ದೇ ಇರೋ ಹಾಗೆ ಕಲಿಸ್ಕೋಬೇಕಿದು. ನೀರು ಸ್ವಲ್ಪ ಹಾಕ್ಕೊಂಡು ಗಂಟಿಲ್ದೇ ಇರೋಂಗೆ ಕಲಿಸ್ಕೊಂಡ್ರೆ ಅದೇನಾಗುತ್ತೆ, ಅಲ್ಲಿ ಇಲ್ಲಾಂದರೆ ಬಿಸಿಗೆ ಹಾಕಿದ ತಕ್ಷಣ ಉಂಡೆ ಕಟ್ಟಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಇದು ಸ್ವಲ್ಪ ಗಂಟಿಲ್ದೇ ಇರೋಂಗೆ ಮಿಕ್ಸ್ ಮಾಡ್ಕೋಬೇಕು. ಆಯಿತಾ? ಚೆನ್ನಾಗಿ ಗಂಟೆಲ್ಲ ತೆಗೆದ್ರಾ? ಓಕೆ. ಓಕೆ, ಈಗೇನು ಮಾಡೋದು? ಈಗ ಗಂಟೇನೂ ಇಲ್ಲ. ಈಗ ಡೈರೆಕ್ಟಾಗಿ ನಾನು ಇಲ್ಲಿ ಹಾಕ್ತೀನಿ.
ಕುದಿಸ್ಬೇಕದು. ಕುದಿಬೇಕು ಈಗ, ಇರುತ್ತೆ ಅಲ್ವಾ ಹಸಿ ಹಿಟ್ಟೆ, ಹಸಿ ಸ್ಮೆಲ್ ಹೋಗಬೇಕಲ್ಲ ಈಗ. ಹಾಗಾಗಿ ಈಗ ಒಂದು ಸ್ವಲ್ಪ ಬೇಯಿಸಿರೋ ಆಲೂಗೆಡ್ಡೆ, ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಇದೆಯಲ್ಲ ಅದು ಕೊಡಿ. ಸಿಪ್ಪೆ ತೆಗೆದು ಒಂದು ಕೈಯಲ್ಲೇ ಸ್ವಲ್ಪ ಸಣ್ಣ ಸಣ್ಣ ಇದು ಮಾಡ್ಕೊಂಡಿದ್ದೀರಲ್ವಾ? ಮಾಡ್ಕೊಂಡು. ಈ ಬಾಂಬೆ ಸಾಗುಗೆ ಆಲೂಗಡ್ಡೆ ಮಾತ್ರ ಹಾಕೋದಲ್ಲ, ಬೇರೆ ಏನಾದ್ರು ತರಕಾರಿ ಹಾಕ್ತಾರಾ? ಇಲ್ಲ 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 ಅಲ್ವಾ? ಏನು ಹಾಕೋದಿಲ್ಲ, ಬರೀ ಆಲೂಗೆಡ್ಡೆ. ಆಲೂಗಡ್ಡೆಯಿಂದನೇ ಇಷ್ಟೇ. ಕಡಲೆ ಹಿಟ್ಟು, ನೀರು ಬೇಕಾಗತ್ತಾ? ನೀರು ಬೇಕು. ಈಗ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಅದೊಂದು ಬಾಂಬೆ ಸಾಗು ಆಗಲ್ಲ, ಬರೀ ಸಾಗು ಆಗ್ಬಿಡುತ್ತೆ. ಹೌದು. ಬಾಂಬೆ ಅಂದ್ರೆ ಅದೊಂದು ಇದು ಗಟ್ಟಿ ಆಗ್ತಾ ಬರುತ್ತೆ ಕುದಿತಾ. ಹಾಗಾಗಿ ಸ್ವಲ್ಪ ತೆಳು ಇದ್ರೂ ಆಮೇಲೆ ಅದು ಸ್ಮೆಲ್, ಹಸಿ ಸ್ಮೆಲ್ ಹೋಗೋವರೆಗೂ ಕುದೀತಾ ಇದ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ, ಥಿಕ್ನೆಸ್ ಬರುತ್ತೆ. ಸೊ ಹಾಗಾಗಿ ಒಂಚೂರು ನೀರು ಹಾಕ್ಕೊಂಡ್ರೂ ತೊಂದರೆ ಇಲ್ಲ, ಆಮೇಲೆ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಕುದಿಸ್ಬೇಕಲ್ವಾ? ಒಂಚೂರು ಅರಿಶಿನ ಪುಡಿ ಕೊಡಿ, ಉಪ್ಪು, ಅರಿಶಿನ, ಕೊತ್ತಂಬರಿ. ಬಾಂಬೆ ಸಾಗುಗೆ ಎಲ್ಲೋ ಕಲರ್ ಬರೋದು ಅರಿಶಿನ ಹಾಕಲೇಬೇಕು. ಅರಿಶಿನದಿಂದ. ಮತ್ತೆ ಇನ್ನೇನು? ಕೊತ್ತಂಬರಿ ಸೊಪ್ಪ. ಕೊತ್ತಂಬರಿ ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ. ಓಕೆ. ಮತ್ತೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲೂ ಹಾಕೋಬಹುದು. ಅದು ಫ್ಲೇವರ್ ಸ್ವಲ್ಪ, ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಬರಬೇಕಲ್ಲ, ಹಾಗಾಗಿ ಲಾಸ್ಟಲ್ಲೂ ಉದುರಿಸ್ಬೋದು. ಹಾಗೇನಾಗುತ್ತೆ, ಹಸಿರು ಹಸಿರಾಗಿ ಕಾಣುತ್ತೆ. ಸೊ ಫಸ್ಟೇ ಹಾಕಿದ್ರೂ ಪರವಾಗಿಲ್ಲ, ಲಾಸ್ಟಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕುದಿಬೇಕಾ? ಅದು ಕುದಿಬೇಕು, ಹಸಿ ಸ್ಮೆಲ್ ಹೋಗ್ಬೇಕಲ್ಲ. ಸೊ ಇನ್ನು ನಾನು ಇನ್ನೊಂಚೂರು ನೀರು ಹಾಕ್ತೀನಿ, ಅದು ಗಟ್ಟಿ ಆಗ್ತಾ ಇದೆ. ಒಂದೆರಡು ನಿಮಿಷ ಕುದಿಸ್ಬೇಕಾ? ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಬೇಕು ಸ್ವಲ್ಪ. 2-3 ನಿಮಿಷ ಕಾಯ್ಬೇಕಲ್ವಾ? ಹೌದು. ಇವಾಗ ಹಸಿ ವಾಸನೆ ಎಲ್ಲ ಹೋಗಿದ್ಯಾ? ನೀವು ಕಡಲೆ ಹಿಟ್ಟು ಹಾಕಿದ್ದೀರಾ, ಅದು ಹಸಿ ವಾಸನೆ ಹೋಗ್ಬೇಕು, ಸ್ವಲ್ಪ ಕುದಿಬೇಕು ಅಂತ ಹೇಳಿದ್ರಿ. ಇದೆಲ್ಲ ಆಗಿದೆ ಈಗ, ಹಸಿ ಸ್ಮೆಲ್ ಎಲ್ಲ ಹೋಗಿದೆ, ಇವಾಗ ರೆಡಿ ಇದೆ. ಈಗ ಲಾಸ್ಟಲ್ಲಿ ನಾನು ಇದು ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ ಮೇಲೆ. ಓಕೆ. ನೀವು ಅದು ಪರಿಮಳದಲ್ಲೇ ಗೊತ್ತಾಗುತ್ತೆ ನಿಮಗೆ ಹಸಿ ವಾಸನೆ ಹೋಗಿದೆಯೋ ಇಲ್ವೋ ಅಂತ ಅಲ್ವಾ? ಹೌದು. ಕೊತ್ತಂಬರಿ ಸೊಪ್ಪು ನಮಗೆ ಎಷ್ಟು ಬೇಕಾದ್ರೂ ಹಾಕೋಬಹುದು. ನೀರೇನಾದ್ರೂ ಹಾಕೋಕಿದ್ಯಾ? ನೀರು ಸ್ವಲ್ಪ ಗಟ್ಟಿ ಅನ್ಸರೆ ನೀವು ಹಾಕೋಬಹುದು. ಅಲ್ಲ, ಇವಾಗ ನಿಮಗೆ ಸಾಕಾ? ಸಾಕು, ಇನ್ನೊಂದು ಸಾಕು. ತರ ಗಟ್ಟಿ ಇದ್ರೆ ಇಡ್ಲಿ ತುಂಬಾ ನೀರು ಆಗ್ಬಿಟ್ರೆ ಆಮೇಲೆ ಇಡ್ಲಿಗೆ ನಂಚ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಷ್ಟು ಹಾಕಿದ್ದೀನಿ. ಆಫ್ ಮಾಡ್ಬೋದು. ಇದೀಗ ರೆಡಿ ಇದೆ. ಈಗ ನಾನು ಆಫ್ ಮಾಡಿಕೊಂಡು ಆಫ್ ಮಾಡಿಬಿಡಿ. ಸಾಗು ರೆಡಿ ಇದೆ. ಸಾಗು ರೆಡಿ ಆಯ್ತು, ಇನ್ನು ಇಡ್ಲಿ ಮಾಡೋದೊಂದೇ ಬಾಕಿ ಇರೋದು ಅಲ್ವಾ? ಹೌದು. ಸೊ ಹಿಟ್ಟನ್ನ ನೀವು ಒಂದು 10 ನಿಮಿಷ ಚೆನ್ನಾಗಿ ಅದು ನೆನಿಬೇಕು ಅಂತ ಹೇಳಿದ್ರಿ. ಈಗೆಲ್ಲ ನೆಂದಿದೆ. ಈಗ ಡೈರೆಕ್ಟಾಗಿ ನಾವು ನೀರು ಬಿಸಿ ಆಗ್ತಿದ್ದಾಗೆ ಇಡ್ಲಿಗೂ ಹಾಕೊಳ್ಳೋಣ. ಓಕೆ. ಇದಕ್ಕೇನು ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀರಾ? ಇಡ್ಲಿ ನೀಟಾಗಿ ಮೇಲೆ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಸವರಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತಲ್ಲ. ಈಗ ಸ್ಟವ್ ಹಚ್ತೀನಿ. ಸ್ವಲ್ಪ ನೀರು ಬಿಸಿ ಆದ ತಕ್ಷಣ, ನೀರು ಕುದಿಯೋಕ್ಕೆ ಶುರು ಆದ ತಕ್ಷಣ ಇಡ್ಲಿ ಹಾಕ್ತೀನಿ ನಾನು. ಓಕೆ ಓಕೆ. ನೀರು ಸ್ವಲ್ಪ ನೀವು ಬಿಸಿ ಮಾಡ್ಕೊಂಡಿದ್ದೀರಾ ಸ್ವಲ್ಪ, ಅವಾಗ ಬೇಗ ಆಗ್ಲಿ ಅಂತ. ಈಗ ಆಗಿರುತ್ತೆ, ಈಗ ಇಡ್ಲಿ ಹಾಕ್ಬಿಡಿ. ಹಾಕ್ಬಿಟ್ಟು ನಾವು ಮುಚ್ಚಿಟ್ರೆ ಆಯ್ತು. ಸರಿ ಸರಿ. ಇದು ಉಬ್ಬುತ್ತೆ. ಸೊ ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕೊಂಡ್ರು ಪರವಾಗಿಲ್ಲ. ತುಂಬಾ ಹಾಕಿದ್ರೆ ಮತ್ತೆ ಅದು ಹೊರಗಡೆ ಬಂದ್ಬಿಡುತ್ತೆ, ಮೇಲ್ ಬರುತ್ತೆ, ಮೇಲೆ ಒದಗುತ್ತಲ್ಲ, ಮೇಲ್ ಬರುತ್ತೆ. ಸರಿ ಸರಿ. ಒಂದು 10 ನಿಮಿಷ. ಅದು ಈ ರವೆ ಇಡ್ಲಿ ಸ್ವಲ್ಪ ಬೇಗ ಬೇಯುತ್ತೆ. ಯಾಕೆ ಅಂದರೆ ಅದು ರವೆ ಫ್ರೈ ಆಗಿರೋದ್ರಿಂದ. ಅಕ್ಕಿ ಇಡ್ಲಿಗೆ ನಿಮಗೆ ಸಾಧಾರಣ 20 ನಿಮಿಷ ಬೇಕಾಗುತ್ತೆ. ಇದು ಒಂದು 10 ನಿಮಿಷ ಅಷ್ಟೊತ್ತಿಗೆ ನೀವೊಂದು ಸ್ಪೂನು ಉಲ್ಟಾ ಇಟ್ಕೊಂಡು ನೀರಲ್ಲಿ ಅದ್ದಿ ಹೀಗೆ ಅದು ಇಡ್ಲಿಗೆ ಹಾಕಿ ನೋಡಿದ್ರೆ ಅದು ಕಚ್ಚಿದ್ರೆ ಇಡ್ಲಿ ಆಗಿಲ್ಲ ಅಂತ. ಇಲ್ಲ ಅಂದರೆ ಅದು ಆಮೇಲೆ ತೋರಿಸ್ಬಿಡಿ. ಈಗಾದ್ರೆ 10 ನಿಮಿಷ ವೆಯ್ಟ್ ಮಾಡೋಣ ಅಲ್ಲ? ಹೌದು. ಸರಿ. ಈಗ ಆಗಿದೆಯಾ? ಆಗಿದೆ. ಚೆಕ್ ಮಾಡ್ತೀರಾ? ಟೈಮ್ ಆಗಿದೆ. ಸ್ಪೂನು ನೋಡಿ
ಇದು ಅಂಟಿಲ್ಲ ಅಂದರೆ ಆಗಿದೆ ಅಂತ ಅರ್ಥ. ಓಕೆ ಸರಿ ಓಕೆ. ಸೊ ಬಿಸಿ ಬಿಸಿ ರವೆ ಇಡ್ಲಿ ತಯಾರಾಗ್ಬಿಟ್ಟಿದೆ. ಸ್ಪೂನ್ ಕೊಡಿ, ಹಾಗೆ ಸರ್ವಿಂಗ್ ಬೌಲ್ ಕೊಡಿ. ಸೊ ಟೇಸ್ಟ್ ಮಾಡೋದಕ್ಕೆ ತಟ್ಟೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ. ಚೆನ್ನಾಗಾಗಿದೆ ಅಲ್ವಾ? ನೀವು ಹೇಳ್ದಂಗೆ ಸೈಜು ನೋಡಿದ್ರೆ ಗೊತ್ತಾಗುತ್ತೆ, ಚೆನ್ನಾಗಿ ಉಪ್ಕೊಂಡ್ಬಿಟ್ಟಿದೆ ಅಲ್ವಾ? ಹೌದು. ಬೌಲ್ ಕೊಡಿ. ರವೆ ಇಡ್ಲಿ ಬಾಂಬೆ ಸಾಗು ತಿಂದು ರುಚಿ ನೋಡಿ ನಾನು ಹೇಳಿ ಹೇಗೆ ಬಂದಿದೆ ಅಂತ. ಖಂಡಿತವಾಗ್ಲೂ ಹೇಳ್ತೀನಿ, ಕಾಯ್ತಾ ಇದ್ದೀನಿ. ಏನದು ನೋಡುವಾಗಲೇ ಸ್ಪಾಂಜಿ ಅಂತಾರಲ್ಲ, ಮೃದುವಾಗಿ ಕಾಣ್ತಾ ಇದೆ. ಒಳ್ಳೆ ಗಮ್ಮಂತ ಪರಿಮಳ ರವೆ ಇಡ್ಲಿದು. ಇದಕ್ಕೆ ಚಟ್ನಿನೂ ಕಾಂಬಿನೇಷನ್ ಮಾಡ್ಬೋದಲ್ಲ? ಎರಡು ಅದ್ಭುತವಾಗಿ ಮಾಡಿದ್ದೀರಾ. ಒಳ್ಳೆ ಮೃದು ಇದೆ, ಅದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ನು ಇದು ಏನದು ಬಾಂಬೆ ಸಾಗು. ಚಟ್ನಿ ಬೇಕಂತಾನೆ ಇಲ್ಲ, ಇದನ್ನೇ ಮಾಡ್ಕೊಂಡ್ರೆ ಸಿಂಪಲ್ ಆಗಿ. ಹುರ್ಗಡ್ಲೆ ಚಟ್ನಿ ಇದು ಕಾಂಬಿನೇಷನ್. ಹುರ್ಗಡ್ಲೆ ತೆಂಗಿನಕಾಯಿ ಹಾಕಿದ್ರೆ ಅದು ಚೆನ್ನಾಗಿ ಮಾಡಿದ್ದೀರಾ. ತಿಂಡಿಗೆ ಪರ್ಫೆಕ್ಟ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಚೆನ್ನಾಗಿ ಹೊಟ್ಟೆ ತುಂಬುತ್ತೆ. ಏನದು ಆ ಸಾಫ್ಟ್ನೆಸ್ ಅಂತೂ ಚೆನ್ನಾಗಿ ಆಗ್ಬಿಟ್ಟಿದೆ. ರವೆ ಇಡ್ಲಿ ಮತ್ತು ಬಾಂಬೆ ಸಾಗು ಎರಡು ರುಚಿಯಾಗಿ ಮಾಡಿಕೊಟ್ಟಿದ್ದೀರಿ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಥ್ಯಾಂಕ್ ಯು. ರವೆ ಇಡ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ರವೆ, ಅಡಿಗೆ ಸೋಡಾ, ಮೊಸರು. ರವೆ ಇಡ್ಲಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಹುರಿದಿಟ್ಟುಕೊಂಡ ರವೆ, ಸೋಡಾ, ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಬೌಲ್ಗೆ ಹಾಕಿಟ್ಟುಕೊಳ್ಳಿ. ಅದಕ್ಕೆ ಮೊಸರನ್ನು ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಸಿಕೊಂಡು 10 ನಿಮಿಷಗಳ ಕಾಲ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದರೆ ಮೃದುವಾದ ರವೆ ಇಡ್ಲಿ ಸಾಗುವಿನೊಂದಿಗೆ ಸವಿಯಲು ಸಿದ್ಧ. ಬಾಂಬೆ ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕಡಲೆ ಹಿಟ್ಟು, ಆಲೂಗಡ್ಡೆ. ಬಾಂಬೆ ಸಾಗು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಹುರಿಯಿರಿ. ನಂತರ ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಹಾಕಿ ನೀರಿನಲ್ಲಿ ಕಲಸಿದ ಕಡಲೆ ಹಿಟ್ಟು, ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸಿದರೆ ರುಚಿಯಾದ ಬಾಂಬೆ ಸಾಗು ಇಡ್ಲಿಯೊಂದಿಗೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.